ಇದೊಂದು ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಬೇರೆ ಮೆಕ್ಯಾನಿಕ್ಗಳು ಈ ಥರ ಮಾಡಬೇಡಿ, ದಯವಿಟ್ಟು ಮೋಸ ಮಾಡಬೇಡಿ ಅನ್ನೋದೊಂದು ಉದ್ದೇಶಕ್ಕೋಸ್ಕರ ನೋಡಿ ನಮ್ಮ ಫ್ರೆಂಡ್ ಒಬ್ಬರು ಬೆಂಗಳೂರಲ್ಲಿ ಇಂಜಿನ್ ಮಾಡಿಸಿದ್ರಂತೆ. ಇದನ್ನು ಸಿಕ್ಕಾಪಟ್ಟೆ ಮೋಸ ಹೋಗಿದ್ರು. ಹಾಗಾಗಿ ಯಾರೋ ಒಬ್ಬರು ಮಾಡಿರೋ ತಪ್ಪಿಗೆ ಎಲ್ಲ ಮೆಕ್ಯಾನಿಕ್ಗಳಿಗೂ ತುಂಬ ಎಫೆಕ್ಟ್ ಆಗುತ್ತೆ, ಕೆಟ್ಟ ಹೆಸರು ಬರುತ್ತೆ. ದಯವಿಟ್ಟು ಈ ಥರ ಯಾರು ಮಾಡೋಕೆ ಹೋಗಬೇಡಿ. ಕಸ್ಟಮರು ಗೊತ್ತಿರೋರ ಹತ್ರ ಕೆಲಸ ಮಾಡಿಸಿ ಈ ಥರ ಆಯಿತಾ, ಗೇರಿಗೆ ಬೀಳ್ತಿಲ್ಲ, ಬೇರಿಂಗ್ ಹೊಂಟೋಗುತ್ತೆ, ಬೆಲ್ಲು. ಎಷ್ಟು ವರ್ಷ ಆಯಿತೆ ಬೆಂಗಳೂರಲ್ಲಿ? ಒಂದು 10 ತಿಂಗಳು ಅಷ್ಟಕ್ಕೆ ಗೇರ್ ಚೇಂಜರ್ ಎಲ್ಲ ಹೋಗುತ್ತೆ. 10 ತಿಂಗಳು ಬೆಂಗಳೂರಲ್ಲಿದ್ದೆ, 10,000 ರೂಪಾಯಿ ಖರ್ಚು ಮಾಡ್ಕೊಂಡಿದ್ದೆ ಈಗ. ಪರಿಚಯ ಅಂತ ಹೋಗಿ ಬೆಲ್ಲೂ ಲೇಟೆಸ್ಟ್ ಬೆಲ್ ಹೋಗ್ಬಿಟ್ಟು ಓಲ್ಡ್ ಬೆಲ್ ಹಾಕ್ಸಿದ್ಯಾ. ಮೆಕ್ಯಾನೋ ಕಂಪ್ನಿದು ಒರಿಜಿನಲ್ ಅಲ್ಲ. ಕ್ಲಚ್ ಪ್ಲೇಟು ಲೋಕಲ್ ಕ್ಲಚ್ ಪ್ಲೇಟು. ಎಂತ ಮಾಡೋದಿಲ್ಲ, ಮಾಡಿಸಿದ್ಯಾ. ಫಿಲ್ಟ್ರ್ ನೋಡೋಣ. ನೋಡಿ ಫ್ರೆಂಡ್ಸ್, ಇಂಜಿನ್ ಮಾಡಿರೋ ಫಿಲ್ಟ್ರು ನೋಡಿ ಈ ಥರ ಬ್ಲಾಕ್ ಆಗಿದೆ. ಸರಿಯಾಗಿ ಹಾಕಿದ್ದಾರೆ ಇವರು, ಪರಿಚಯ ಅಂತೇಳಿ ಸರಿಯಾಗಿ ಸೋಪ್ ಹಾಕಿ ಕಳಿಸ್ಬಿಟ್ಟಿದ್ದಾರೆ. ಲೆಗ್ಸ್ ಹಾಕೋರೆ, ಲೈಬೈ ಹಾಕಿಲ್ಲ, ಲೆಗ್ಸ್ ಸೋಪ್ ಹಾಕಿ ಕಳಿಸ್ಬಿಟ್ಟಾರೆ, ವೈಟ್ ಆ್ಯಂಡ್ ವೈಟ್ ಆಗಿಬಿಡ್ಲಿ ಅಂತ. ಆಯಿಲ್ ಫಿಲ್ಟರ್ ಈ ರೀತಿ ಬ್ಲಾಕ್ ಆದರೆ ಇಂಜಿನಲ್ಲಿ ನಾಯ್ಸು ಬರುತ್ತೆ ಇಲ್ಲಿ ನೋಡಿ. ನೀವೇ ಕಣ್ಣಿಂದ ಒಂದ್ಸಲಿ ನೋಡಿ ಇಂಜಿನ್ ಫಿಟ್ ಮಾಡಿದಾಗ ಇದೊಂದು ಗೇರ್ ಚೇಂಜರ್. ಅದ್ರಲ್ಲಿ ಜಾಸ್ತಿ ಏನಿಲ್ಲ, 80 ರೂಪಾಯಿ ಇದು ಹೀರೋ ಒರಿಜಿನಲ್ಲು. ಗೇರ್ ಚೇಂಜರ್ ಹಾಕಿಲ್ಲ. ಗೇರ್ ಚೇಂಜರ್ ಹಾಕ್ತಿಲ್ದಾಗ ಏನಾಗುತ್ತೆ ಅಂದರೆ ಗೇರು ಕರೆಕ್ಟಾಗಿ ಶಿಫ್ಟಿಂಗ್ ಆಗೋಲ್ಲ. ನೋಡಿ ಇಲ್ಲಿ ಗೇರ್ ಶಿಫ್ಟಿಂಗು ಕರೆಕ್ಟಾಗಿ ಆಗೋಲ್ಲ. ಸ್ಟಾರ್ಟ್ರೂ ಅಷ್ಟೇ, ಸ್ಟಾರ್ಟ್ರು ಬರೀ ಕಾರ್ಬನ್ 150 ರೂಪಾಯಲ್ಲಿ ರೆಡಿ ಆಗೈತೆ. ಸ್ಟಾರ್ಟ್ರೇ ಹೊಸದಾಗಬೇಕು, 1,800 ರೂಪಾಯಿ ಅಂತ ಹೇಳಿದ್ದಾರೆ. ಇದೊಂದು ಗೇರ್ ಬಾಕ್ಸ್ ಇಂಜಿನ್ ಫಿಟ್ ಮಾಡಿದಾಗ ಇದೊಂದು ಗೇರ್ ಚೇಂಜರ್ ಒಂದು ಚೇಂಜ್ ಮಾಡ್ತಿದ್ರೆ ಗಾಡಿನೇ ಎಷ್ಟು ಈಸಿ ಆಗೋದು ಕೆಲಸ. ನೋಡಿ ಯಾವ ಥರ ಡಿಫ್ರೆಂಟ್ ಮೆಕ್ಯಾನಿಕ್ಗಳಿದ್ದಾರೆ ಅಂದರೆ, ನನಗಂತೂ ಸಿಕ್ಕಾಪಟ್ಟೆ ನಗ ಬಂತು. ಯಪ್ಪ ನಾ ಕೆಟ್ಟೆ ಅನ್ನಂಗೆ. ನೋಡಿ ಕ್ಲಚ್ ಬೆಲ್ಲೂ ಸಹ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಚೆನ್ನಾಗಿರುತ್ತೆ. ಸುಮಾರು ಇದು ಮಾಡಲು ಗಾಡಿ, 2018 ಗಾಡಿ ಇದು. ಇದರಲ್ಲಿ ಬೆಲ್ ಪ್ರಾಬ್ಲಮ್ ಆಗೋಲ್ಲ ಸದ್ಯಕ್ಕೆ. ಇವರು ಗೇರ್ ಬಾಕ್ಸ್ ಬೇರಿಂಗು ಹಾಕಿಲ್ಲ ನೋಡಿ, ಗೇರ್ ಬಾಕ್ಸ್ ಬೇರಿಂಗು ಹಾಕಿಲ್ಲ, ಏನೂ ಹಾಕಿಲ್ಲ. ಏನು ವಾಶ್ ಮಾಡಿದಾರೋ, ಏನು ಫಿಟ್ ಮಾಡಿದ್ರು. 800 ಕಿಲೋಮೀಟ್ರ್ ಓಡಿದೆ. ಆಯಿಲ್ ತೋರಿಸ್ತೀನಿ ನೋಡಿ, ಆಯಿಲ್ ನೋಡಿ, ಬರೀ 800 ಕಿಲೋಮೀಟ್ರ್ ಓಡಿದೆ ಇಂಜಿನ್ ಮಾಡಿಸ್ಕೊಂಬಂದು. ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋದು ನನಗಂತೂ ಸಿಕ್ಕಾಪಟ್ಟೆ ಮನಸ್ಸಿಗೆ ಬೇಜಾರಾಯಿತು. ಇವರು ಬಂದು ನನ್ನ ಇನ್ಸ್ಟಾ ಫಾಲೋ ಮಾಡ್ಕೊಂಡು ಮತ್ತು ಯೂಟ್ಯೂಬ್ ಫಾಲೋ ಮಾಡ್ಕೊಂಡು ಬಂದಿದ್ರು. ಹಣ ಹಿಂಗೆ ಚೆಕ್ ಮಾಡಿಕೊಡಿ ನೀಟಾಗಿ ಅಂದರು. ಆಯಿತು ಸರ್ ಬಿಡಿ, ನನ್ನ ಹತ್ರ ಟೈಮ್ ಕೊಡಿ, ನಾನು ಮಾಡಿಕೊಡ್ತೀನಿ. ಎಷ್ಟಾಗುತ್ತೆ ಅನ್ನೋ ಖರ್ಚು ರೀಸನಬಲ್ ರೇಟಲ್ಲೇ ಮಾಡಿಕೊಡ್ತೀನಿ ನಾನು ಅಂತ ಹೇಳಿದ್ದೀನಿ. ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ವೀಲ್ ಎಲ್ಲ ಬ್ರೇಕ್ ಶೂಸ್ ಎಲ್ಲ ಹಾಕಿದ್ದೀನಿ. ಬ್ರೇಕ್ ಶೂಸ್, ಸ್ಪ್ರಾಕೆಟ್ ಬೇರಿಂಗು, ಹಬ್ರಬ್ಬರು ಪ್ರತಿಯೊಂದು ಹಾಕಿದ್ದೀನಿ ನೋಡಿ. ಹಬ್ರಬ್ಬರು ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ಹಾಕ್ಬಿಟ್ಟು ಒಂದೊಂದು ಕೆಲಸ ಮಾಡ್ತಾಯಿದ್ದೀನಿ. ಕೆಲಸ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ನೋಡಿ ಸ್ಟಾರ್ಟ್ರ್ ಎಲ್ಲ ಫಿಟ್ ಮಾಡಿದ್ದೀನಿ. ಸ್ಟಾರ್ಟ್ರು ಅವರು 2,000 ರೂಪಾಯಿ, 1,500ದಿಂದ 2,000 ರೂಪಾಯಿ ಹೇಳಿದ್ರಂತೆ. ನಾನು ಬರೀ 150 ರೂಪಾಯಿ ಕೆಲಸ ಮಾಡಿದ್ದೀನಿ ಸ್ಟಾರ್ಟ್ರನ್ನ. ಹೇಗಿದೆ ಒಂದು ಲೆಕ್ಕ, ನಾವೇ ಹಳ್ಳಿಲೇ ಬೆಸ್ಟು ಅನಿಸುತ್ತೆ ಟೌನ್ಗಿಂತ. ಬೆಂಗಳೂರಿಗೆ ಹೋಗಿದ್ರಂತೆ ಇವರು ಇಂಜಿನ್ ಮಾಡ್ಸೋಕ್ಕೆ. ಹೇಗಿದೆ ನೋಡಿ ಪ್ರಪಂಚ, ಎಂಥ ಪ್ರಪಂಚ. ನೋಡಿ ಒಂದು ವಿಷಯ ನೋಡಿ, ಇದು ಸ್ಟಾರ್ಟ್ರು ಕಾರ್ಬನ್ ಬುಷ್ ಹೋಗಿರೋದ್ರಿಂದ ಇಂಜಿನ್ ಮಾಡಿರ್ತಕ್ಕಂಥ ಮೆಕ್ಯಾನಿಕ್ಕು ಏನು ಮಾಡಿದ್ದಾರೆ ಅಂದರೆ, ಸ್ಟಾರ್ಟ್ರೇ ಹೊಂಟೋಗಿದೆ ಅಂತ ಹೇಳಿದ್ದಾರೆ. ಬರೀ ಅಫ್ಸ್ಟಾಲ್, ಜಾಸ್ತಿ ಏನಿಲ್ಲ, ಕಮ್ಮಿನೇ. ನೋಡಿ ಇದೊಂದು ಕಾರ್ಬನ್ ಬುಷ್ ಹೋಗಿರೋದ್ರಿಂದ ಸ್ಟಾರ್ಟ್ರನ್ನೇ ಚೇಂಜ್ ಮಾಡಬೇಕು ಅಂತಿದ್ದಾರೆ ಅಂತೆ. ನೋಡಿ ಇದನ್ನು ನಾನು ರೆಡಿ ಮಾಡಿದ್ದೀನಿ ನೋಡಿ. ಬೆಂಗಳೂರಲ್ಲಿ ಇವರು ರೆಡಿ ಮಾಡಿಸಿರೋದು ಗಾಡಿನ ನೋಡಿ. ಯಾವ ಥರ ಜನ ಸುಳ್ಳು ಹೇಳ್ತಾರೆ ಅನ್ನೋದು ಇದೊಂದು ಸಾಕ್ಷಿ, ಇದೇ ಸಾಕ್ಷಿ ನೋಡಿ. ಇಂಜಿನ್ ಮಾಡಿದ್ದಾರೆ, ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಗಬ್ಬೆ ಬರ್ಸ್ಬಿಟ್ಟಿದ್ದಾರೆ ಗಾಡಿಗಂತೂ. ನಾನಂತೂ ಇಂತೆಂಥ ಮೆಕ್ಯಾನಿಕ್ಗಳು ನೋಡಿದೆ, ಆದರೆ ಇಂಥ ಮೆಕ್ಯಾನಿಕ್ ಅಂತೂ ಎಲ್ಲೂ ನೋಡಲಿಲ್ಲ. ನಾನು ಕಸ್ಟಮರ್ಗಳ ಹತ್ರ ಕೇಳ್ಕೊಂಡಿದ್ದೆ ಏನಪ್ಪ ಅಂದರೆ, ನಿಮಗೆ
ಮನಸ್ಸಿಗೆ ಇಷ್ಟ ಆಗುತ್ತೆ ಇಲ್ಲಿ ಕೆಲಸ ಮಾಡಿದ್ರೆ ನನ್ನ ಗಾಡಿ ಪರ್ಫೆಕ್ಟ್ ಆಗುತ್ತೆ ಅನ್ನೊಂದು ಉದ್ದೇಶ ಇದ್ದರೆ ಮಾತ್ರ ಆ ಶಾಪಲ್ಲಿ ಕೆಲಸ ಮಾಡಿಸಿ. ನಾನು ಹೇಳೋದಷ್ಟೇ, ನಿಮಗೆ ಆ ಶಾಪಲ್ಲಿ ಕೆಲಸ ಮಾಡಿಸಿದ್ರೆ ಅವ್ರ ಹತ್ರ ಕೆಲಸ ಮಾಡಿಸಿದ್ರೆ ರೋಡ್ರಲ್ಲೇ ಎಷ್ಟು ಗಲೀಜಿದೆ ಕಾಣಿಸ್ತಾ ಇರ್ಬೋದು ನೋಡಿ, ಎಷ್ಟು ಗಲೀಜು ಕುತ್ಕೊಂಡೈತಿ. ಇನ್ನೇನು ಇಂಜಿನ್ ವರ್ಕ್ ಮಾಡಿದ್ಯಾರ ಅಂತ ನನಗಂತೂ ಖುಷಿಯಾದ ವಿಷಯ ನನಗೆ. ಯಾವ ಥರ ಇಂಜಿನ್ ವರ್ಕ್ ಮಾಡಿದ್ದಾರೆ ಅನ್ನೋದು ಒಂದು ಮನಸ್ಸಿಗೆ ಖುಷಿಯಾಗುವಂಥ ವಿಷಯ. ಇದು ಸೆಕ್ಷನ್ ಫಿಲ್ಟ್ರು, ಇದನ್ನು ಆಯಿಲ್ ಫಿಲ್ಟ್ರ್ ಅಂತೀವಿ ನೋಡಿ. ಸೆಕ್ಷನ್ ಫಿಲ್ಟ್ರ್ ಇದು ಬೇರೆ ಗಾಡಿಲೆಲ್ಲ ಹೊರಗಡೆ ಬರುತ್ತೆ ಆಯಿಲ್ ಫಿಲ್ಟ್ರು, ಇದು ಒಳಗಡೆನೇ ಬರುತ್ತೆ ಇಂಜಿನ್ ಒಳಗಡೆ. ಅಪ್ ಟು ಇದು 5,000 ಒಂದ್ಸಲಿ ಬಿಚ್ಚಿ ಕ್ಲೀನ್ ಮಾಡಬೇಕು. 5,000 ಕಿಲೋಮೀಟ್ರಿಗೆ ಒಂದ್ಸಲಿ ಬಿಚ್ಚಿ ಕ್ಲೀನ್ ಮಾಡ್ತಾಯಿದ್ರೆ ಲೈಫ್ ಇರುತ್ತೆ. ಕ್ಲಚ್ ಪ್ಲೇಟ್ ಹಾಕ್ತೀವಿ ಅಂದರೆ ನೋಡಿ, ನಾವು ಈ ಥರ ಆಯಿಲ್ ಡಿಪ್ ಮಾಡ್ತೀವಿ. ಹೆಂಗೆ ಆಯಿಲ್ ಡಿಪ್ ಮಾಡ್ತೀವಿ ಅಂದರೆ, ಕ್ಲಚ್ ಪ್ಲೇಟು ಆಯಿಲ್ ಡಿಪ್ ಬರೋಲ್ಲ. ಈಗ ಯಾವುದಾದ್ರೂ ಮೆಕ್ಯಾನೋ ರೀಕೋ ಯಾವುದಾದ್ರೂ ತಗೊಂಡ್ರೆ ಆಯಿಲ್ ಡಿಪ್ ಬರುತ್ತೆ. ನಾವೇನು ಮಾಡ್ತೀವಿ, ಈ ಥರ ಆಯಿಲ್ ಹಾಕ್ತೀವಿ. ಫಸ್ಟು ಆಯಿಲ್ ಹಾಕ್ಬಿಟ್ಟು ಬಟ್ಲಿರುತ್ತಲ್ಲ, ಯಾವುದಾದ್ರೂ ಒಂದು ಬಟ್ಲು, ಸ್ಟೀಲ್ ಬಟ್ಲು, ಯಾವುದಾದ್ರೂ ಆಯಿಲ್ ಟ್ರೈನೋ ಅದರೊಳಗೆ ಆಯಿಲ್ ಹಾಕ್ಬಿಟ್ಟು ನೆನೆ ಹಾಕ್ಬಿಟ್ಟು ಆಮೇಲೆ ಫಿಟ್ ಮಾಡ್ತೀವಿ. ಏನಕ್ಕೆ ಅಂದರೆ ಕ್ಲಚ್ಚು ಸ್ಮೂತಾಗಿರಬೇಕು. ಕ್ಲಚ್ ಐತಲ್ಲ ಸ್ಮೂತಾಗಿ ಬರಲಿ ಅಂತ ಆಯಿಲ್ ಡಿಪ್ ಮಾಡ್ತೀವಿ ನೋಡಿ. ಈ ಥರ ಈಗ ಸುಮ್ಮನೆ ಹಾಕ್ತಾಯಿದ್ದೀನಿ ನೆನ್ಕೊಳ್ಳಿ ಅಂತ. ಈ ಥರ ನೆನೆಸ್ಬಿಟ್ಟು ಆಮೇಲೆ ನಾನು ಟ್ರೈ ಒಳಗೆ ಹಾಕ್ತೀನಿ. ಟ್ರೈ ಅಂದರೆ ಆಯಿಲ್ ಟ್ರೈ ಬರುತ್ತಲ್ಲ ಅದರೊಳಗೆ ಹಾಕ್ತೀನಿ. ಹಾಕ್ಬಿಟ್ಟು ಈ ಥರ ನೆನೆಸ್ಬಿಟ್ಟು ಫಿಟ್ ಮಾಡಬೇಕು. ಗೊತ್ತಿರೋರ್ಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಒಂದು ಕಲೀಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ವೀಡಿಯೋ ಮಾಡೋದು. ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋಗಾಗಿ ನನ್ನ ಬೆಲ್ಲೈಕನ್ ಬಟನನ್ನು ಆನ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬರುತ್ತೆ. ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ಬೇಗ ತಲುಪುತ್ತೆ. ನಿಮ್ಮಂಥ ಸಪೋರ್ಟಿಂದನೇ ನಾವು ಮುಂದೆ ಬರೋಕ್ಕೆ ಚಾನ್ಸಸ್ಸು. ಇದೇ ಥರ ಸಪೋರ್ಟ್ ಮಾಡಿ ಬನ್ನಿ. ನನ್ನ ಚಾನಲ್ಗೆ ಯಾರೆಲ್ಲ ವಿಸಿಟ್ ಮಾಡ್ತಿದ್ದೀರಾ ನೋಡಿ, ವಿಡಿಯೋ ಇಷ್ಟ ಆದರೆ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಎಲ್ಲಿ ಮಾಡಿಸಿದ್ದು ಗಾಡಿ? ಬೆಂಗಳೂರು. ಚೆನ್ನಾಗಿ ಮಾಡಿದ್ದಾರೆ. ಏನೇನು ನೋಡಿ ಫ್ರೆಂಡ್ಸ್, ಇವರು ಬೆಂಗಳೂರಲ್ಲಂತೆ ಗಾಡಿ ರೆಡಿ ಮಾಡಿಸಿರೋದು ನೋಡಿ. ದಯವಿಟ್ಟು ಈಗ ಕೆಲಸ ಮಾಡೋಕೆ ಹೋಗ್ತೀರಿ ನೋಡಿ. ಹೂಗಳನ್ನೆಲ್ಲ ಜಜ್ಜಿ ನೋಡಿ, ಪಜ್ಜಿ. ಎಲ್ಲಿ ಮಾಡಿಸಿತ್ತು ಗಾಡಿ ಅಣ್ಣ? ಜೋರಾಗಿ ಅಣ್ಣ. ಬೆಂಗಳೂರು ಅಂದ್ರಳ್ಳಿಲ್ಲ ನೋಡಿ ಫ್ರೆಂಡ್ಸ್, ಬೆಂಗಳೂರು ಅಂದ್ರಳ್ಳಿಲಿ ಕೆಲಸ ಮಾಡ್ತಿದ್ದಾರೆ. ಗಾಡಿ ಏರಿಗೆ ಬೀಳ್ತಿಲ್ಲ, ಏನು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಈ ಥರ ಯಾವುದೇ ಕಾರಣಕ್ಕೂ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಗ್ರಾಹಕರು ದೇವರಿದ್ದಂಗೆ, ದೇವ್ರನ್ನ ಯಾವತ್ತೂ ಇದು ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ಫ್ರೆಂಡ್ಸ್, ನನ್ನ ಲೈಫಲ್ಲಿ ರೋಟ್ರನ್ನ ಈ ಥರ ಕೆಚ್ಚಿರೋದೆಲ್ಲೂ ನೋಡಿಲ್ಲ ನೋಡೇ ಇಲ್ಲ. ಈ ಥರ ನೋಡಿ, ಬೆಲ್ಲು ಲೇಟೆಸ್ಟ್ ಬೆಲ್ ಇರೋದು, ಓಲ್ಡ್ ಬೆಲ್ ಹಾಕಿ ಇಂಜಿನೆಲ್ಲ ಮಾಡಿದ್ದಾರೆ. ಪರಿಚಯದವರು ಅಂತ ಹೋಗಿ ಕೆಲಸ ಮಾಡ್ತಿರೋದು ನೋಡಿ. ಕಸ್ಟಮರ್ನ ಮುಂದೆ ನಿಲ್ಸ್ಕೊಂಡು ಗಾಡಿ ಬಿಡ್ತಾ ಇದ್ದೀನಿ. ಏನಕ್ಕೆಂದರೆ ನಾಳೆ ದಿವಸ ಅವ್ರಿಗೆ ಬೈದಂಗೆ ನಮ್ಗೆ ಬೇಕಂಬಾರ್ದು ಅನ್ನೋ ಒಂದು ದೃಷ್ಟಿಗೋಸ್ಕರ. ಚಿನ್ನರ್ ಬ್ಯಾಗ್ ಫುಲ್ ಇವತ್ತು. ಯಾವಾಗಿಂದ? ಕ್ಲಚ್ ಪ್ಲೇಟು ಸಹ ಗಾಡೀಲಿ ಬಂದಿರೋಂಥದ್ದು ಚೇಂಜ್ ಮಾಡಿಲ್ಲ ನೋಡಿ. ಇಲ್ಲೇ ಗೊತ್ತಾಗ್ತದೆ, ನೋಡ್ತಾ ಇದ್ದೀರಾ. ನಾನು ಈಗ ಕ್ಲಚ್ ಪ್ಲೇಟ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ. ಕ್ಲಚ್ ಪ್ಲೇಟು ಸಹ ಚೇಂಜ್ ಮಾಡಿಲ್ಲ, ಇನ್ನೇನು ವರ್ಕ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇವಾಗ ಹೊಸ ಕ್ಲಚ್ ಪ್ಲೇಟ್ ಹಾಕಿದ್ದೀನಿ.
ಹಳೆ ಕ್ಲಚ್ ಪ್ಲೇಟ್ ಇಲ್ಲಿದೆ. ಕಂಪ್ನಿಯಿಂದ ಏನು ಬರುತ್ತೋ ಅದೇ ಕ್ಲಚ್ ಪ್ಲೇಟು, ಚೇಂಜೇ ಮಾಡಿಲ್ಲ. ನಮಗೆ ಓಲ್ಡ್ ಫ್ಯಾಷನಲ್ಲಿ ಇದ್ದಾರೆ ಮೆಕ್ಯಾನಿಕ್. ಕಂಪ್ಯೂಟ್ರಿಗೆ ಬಂದುಬಿಟ್ಟು ನೋಡಿ, ಇದಕ್ಕೆ ಮ್ಯಾಗ್ನೆಟ್ ಕವರ್ ಪ್ಯಾಕಿಂಗ್ಗೆ ಪ್ಯಾಕಿಂಗ್ ಹಾಕಿಲ್ಲ. ಇನ್ನು ಹೆಂಗೆ ಇಂಜಿನ್ ಫಿಟ್ ಮಾಡೋರೆ, ಅವ್ರಿಗೆ ಹೆಂಗೆ ಮನಸ್ಸು ಸಮಾಧಾನ ಆಯಿತು ಅಂತ ಗೊತ್ತಿಲ್ಲ ನನಗೆ. ಅವ್ರ ಕೆಲಸ, ಅವ್ರಿಗೆ ಅವರ ಮನಸ್ಸಿಗೆ ಇವರು ಕೊಟ್ಟಿರ್ತಕ್ಕಂಥ ದುಡ್ಡು ಯಾವ ಥರ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಗೊತ್ತಿಲ್ಲ ನನಗಂತೂ. ಇಂಥ ಸಿಟಿ ಏರಿಯಾಗಳಲ್ಲೂ ಇಂಥ ಮೆಕ್ಯಾನಿಕ್ಗಳಿದ್ದಾರೆ ಅಂದರೆ ಗ್ರೇಟು. ಅವರು ಹೋಲಿಸ್ಕೊಂಡ್ರೆ ನಾವು ಇರ್ತಕ್ಕಂತಹ ವಿಲೇಜಲ್ಲಿ, ಸಣ್ಣ ಒಂದು ಹಳ್ಳೀಲಿ ನಾವೇ ಒಂಥರ ಉದ್ಮ ಮನ್ಸು ಬಂತು ನನಗಂತೂ ಸಿಕ್ಕಾಪಟ್ಟೆ. ನಾವೇ ಒಂದು ಲೆಕ್ಕ ಗ್ರೇಟ್ ಅನಿಸುತ್ತೆ. ತುಂಬ ದುಡ್ಡು ತಗೊಂಡಿದ್ದಾರೆ, ಬೋರು ಹೊಸದಾಕಿಲ್ಲ, ಏನೂ ಇಲ್ಲ. ಅವರು ಯಾರೋ ಪರಿಚಯ ಅಂತ ಹೋಗಿ ಅವ್ರ ಊರು ಪಕ್ಕದವರು ಅಂತ ಕಸ್ಟಮರ್ ಕೆಲಸ ಮಾಡ್ತಾರೆ. ಹಿಂಗೆ ತಾನೇ ಮಾಡೋದು. ಈಗ ಯೋಚನೆ ಮಾಡಬೇಕು ನಾವು ಎಷ್ಟು ಮುಂದುವರೆದಿದ್ದೀವಿ ಅಂತ. ನೋಡಿ, ಇದು ಇಂಜಿನೆಲ್ಲ ಫಿಟ್ ಮಾಡಿದ್ದಾರೆ, ಪ್ಯಾಕಿಂಗ್ ಹಾಕಿಲ್ಲ ಫ್ರೆಂಡ್ಸ್. ಏನಂತ ಹೇಳೋದು ಗೊತ್ತಿಲ್ಲ. ಅದಕ್ಕೆ ಪ್ಯಾಕಿಂಗ್ ಬರುತ್ತೆ, ಪ್ಯಾಕಿಂಗ್ ಹಾಕಿಲ್ಲ. ನೋಡಿ, ಇಂಜಿನ್ ಫಿಟ್ ಮಾಡಿದ್ದಾರೆ, ಪ್ಯಾಕಿಂಗ್ ಇಲ್ದೇ ಫಿಟ್ ಮಾಡಿದ್ದಾರೆ. ಎಂಥ ಕೆಲಸದಾರು, ಬೆಂಗಳೂರಲ್ಲಿ ಮಾಡಿಸಿರೋದಂತೀವರು. ಹೀಗಿದೆ. ಯಾಕೆ ಕೆಲಸದಿಂದ ಇಷ್ಟೊಂಥರ ನೆಗ್ಲೆಕ್ಟೆನ್ಸಿ ಮಾಡ್ತೀರಾ ಕಸ್ಟಮರ್ಗಳ ಮೇಲೆ? ಗ್ರಾಹಕರಲ್ಲಿ ಕೇಳ್ಕೊಳೋದೇನಪ್ಪ ಅಂದರೆ, ನೀವು ನಿಮಗೆ ಮನಸ್ಸಿಗೆ ಇಷ್ಟ ಆಗುವಂಥ ಜಾಗಗಳಲ್ಲಿ ಕೆಲಸ ಮಾಡಿಸಿ, ದಯವಿಟ್ಟು ಈ ಥರ ದುಡ್ಡು ವೇಸ್ಟ್ ಮಾಡ್ಕೊಬೇಡಿ. ನೋಡಿ, ಇವಾಗ ವೀಡಿಯೋನ ಸ್ಕಿಪ್ ಮಾಡಿದೆ. ನೋಡಿ, ಕಸ್ಟಮರ್ದು ರಿವ್ಯೂ ಕೊಟ್ಟಿದ್ದೀನಿ, ಯಾವ ಥರ ಇತ್ತು ಮುಂಚೆ, ಈಗ ಯಾವ ಥರ ಇದೆ ಅಂತ ವೀಡಿಯೋನ ಹಾಕಿದ್ದೀನಿ. ಸ್ಕಿಪ್ ಮಾಡಿದೆ. ನೋಡಿ ಫ್ರೆಂಡ್ಸ್, ಎಲ್ಲ ಫಿನಿಶ್ ಆಗಿದೆ. ಗಾಡಿ ಫಿನಿಶ್ ಮಾಡಿ ನಿಲ್ಲಿಸಿದ್ದೀನಿ. ಇವಾಗ ಕಸ್ಟಮರ್ಗೆ ಡೆಲಿವರಿ ಕೊಡಬೇಕಷ್ಟೇ. ಹಾಗಾಗಿ ಗೊತ್ತಿರೋರ್ಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ನಾನು ಕೇಳ್ಕೊಳೋದು ಕಸ್ಟಮರ್ಗಳ ಹತ್ರ ಇಷ್ಟೇ. ನನ್ನ ವೀಡಿಯೋದಲ್ಲಿ ನೀವೇನಾದರೂ ಮಿಸ್ಟೇಕ್ ಅಂಟು ಅಂದರೆ ಕಮೆಂಟ್ ಮಾಡಿ. ನೀವು ವೀಡಿಯೋ ನೋಡಿ ಇನ್ನೊಂದು ಮುಂದೆ ನಾನು ಏನಾದರೂ ತಪ್ಪು ಮಾಡಿದರೆ ಅರಿತ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ದಯವಿಟ್ಟು ವೀಡಿಯೋ ಚೆನ್ನಾಗಿದ್ರೆ ಶೇರ್ ಮಾಡಿ ಫ್ರೆಂಡ್ಸ್. ಎಲ್ಲ ಫಿನಿಶ್ ಮಾಡಿದ್ದೀನಿ. ಫಿನಿಶ್ ಮಾಡಿ ಗಾಡಿ ಟ್ರಯಲಿಗೆ ಬಂದಿದ್ವಿ, ಒಂದು ಸಣ್ಣ ವೀಡಿಯೋ ಮಾಡಿದ್ದೀನಿ ನೋಡಿ. ಯಾರಾದರೂ ನಮ್ಮ ವರ್ಕ್ಶಾಪಿಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನೋಡಿ, ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಇದೇ ನಮ್ಮ ಅಂಗಡಿ ಅಡ್ರೆಸ್. ವಾಟ್ಸಪ್ಪಲ್ಲಿ DM ಮಾಡಿ. ಫುಲ್ ಕಂಪ್ಲೀಟ್ ಆಗಿದೆ. ನೋಡಿ ಸೌಂಡ್, ನೋಡಿ ಇಂಜಿನ್ ಸೌಂಡು ಗಳ 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 ಅಂತಿತ್ತು. ಎಲ್ಲ ಫುಲ್ಲು ಫ್ರೀಯಾಗಿ ರೆಡಿ ಮಾಡಿದ್ದೀವಿ. ನಮ್ಮಣ್ಣ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾನೆ. ನೋಡಿ, ಇದೇ ನಮ್ಮ ಅಂಗಡಿ ಅಡ್ರೆಸ್ಸು, ಕಾಂಟ್ಯಾಕ್ಟ್ ಮಾಡಿ. ಇದೇ ಕಂಫರ್ಟಬಲ್ ಸಿಕ್ಕಿರಲಿಲ್ಲ. ಮತ್ತು ನಾನು ಮೊದಲು ಇಲ್ಲಿಂದ ಯಾಗೇನು ಇಲ್ಲೇ ಮಾಡಿಸ್ಕೊತಿದ್ದೆ, ಮತ್ತು ಇಲ್ಲೇ ಮಾಡಿಸಿದ್ದಕ್ಕೆ ನನಗೆ ಗಾಡಿ ಕಂಫರ್ಟಬಲ್ ಫೀಲ್ ಆಗಿದೆ. ಈಗ ಬೆಂಗಳೂರಲ್ಲಿ ಮಾಡಿಸ್ಕೊಂಬಂದ್ಮೇಲೆ ಈ ಕಂಡೀಷನಲ್ಲಿ ಇರಲಿಲ್ಲ ಗಾಡಿ, ಅದಕ್ಕೋಸ್ಕರ ಇಲ್ಲಿ ಗುಡಿಗೆ ಬಂದಿದ್ದು ಮಾಡಿಸ್ಕೋಬೇಕು. ಈಗ ನೋಡಿ ಫ್ರೆಂಡ್ಸ್, ಇವರು ಬೆಂಗಳೂರಲ್ಲಿ ಕೆಲಸ ಮಾಡಿಸಿದ್ರಂತ ಇಂಜಿನ್ನು. ಅದು ಮಾಡಿಸಿ 2000 ಕಿಲೋಮೀಟ್ರೂ ಓಡಿಸಿಲ್ಲ. ಗಾಡಿ ಎಲ್ಲ ಒಂಥರ ರಫ್ನೈಸ್ ಇತ್ತು. ಈಗ ಹೆಂಗೈತೆ? ಈಗ ಮಾಮೂಲಿ ಮೊದಲೇ ಆಗಿತ್ತು. ಕಂಫರ್ಟ್ ಆಯ್ತಾ? ಕೆಲಸ ಓಕೆ ಆಯ್ತಾ? ಕೆಲಸ ಓಕೆ ಆಯಿತು. ಕೆಲಸ ಓಕೆನಾ? ಕೆಲಸ ಓಕೆ. ನಿಮ್ಮ ಊರು ಯಾವುದು? ಅಗರ್ಕೆರೆ. ಎಷ್ಟು ದೂರ ಆಗುತ್ತೆ ಇಲ್ಲಿಗೆ? 8 ಕಿಲೋಮೀಟ್ರ್ ಆಗುತ್ತೆ. ಒಂದು 8-10 ಕಿಲೋಮೀಟ್ರ್ ಆಗುತ್ತಾ? ಸರಿ. ಈಗ ಎಲ್ಲ ಫೀಲಿಂಗ್ ಎಲ್ಲ ಚೆನ್ನಾಗೈತೆ? ಹಾಂ, ಚೆನ್ನಾಗೈತೆ. ಗಾಡಿ ಮಾತ್ರ ಸೂಪರು. ಸೂಪರು. ಮುಂಚೆಗೂ ಈಗ ಸೂಪರು. ನೋಡಿ ಫ್ರೆಂಡ್ಸ್, ಬೆಂಗಳೂರಲ್ಲಿ ನಾವು ಹೇಳ್ಬಾರ್ದು, ರೇಟ್ ಎಲ್ಲ ಜಾಸ್ತಿ ತಗೊಂಡ್ಬಿಟ್ಟು ಇವ್ರ ರಿಲೇಷನ್ ಅಂತ ಕೆಲಸ ಮಾಡಿಸಿದ್ರೆ ಇವ್ರು ಹಿಂಗೆ ಮಾಡಿದ್ರೆ ಹೆಂಗೆ ಮಾಡೋದು? ನಮ್ಮ ಮೆಕ್ಯಾನಿಕ್ಗಳ್ಗೂ ಸುಮ್ಮನೆ ಹೆಸರು ಕೆಡ್ತು. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಗೊತ್ತಿದೆ ಕೆಲಸ ಮಾಡಿಸಿ.
ಇಲ್ಲ ಅಂದರೆ ದಯವಿಟ್ಟು ಹೋಗಿ ಬೇರೆಯವ್ರ ಹತ್ರ ಕೆಲಸ ಮಾಡ್ಸೋಕೆ ಹೋಗ್ಬಿಡಿ. ನಿಮಗೆ ಕಂಫರ್ಟು ಅನಿಸ್ತು ಅಂದರೆ ಗಾಡಿನ ತಗೊಂಡೋಗ್ಬಿಟ್ಟು ಕೆಲಸ ಮಾಡಿಸಿ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಕೆಲಸ ನಾನು ಮಾಡಿಸಿದ್ರೆ ಕಂಫರ್ಟ್ ಆಗುತ್ತೆ, ನನಗೆ ಫೀಲ್ ಬರುತ್ತೆ, ಹೊಸ ಗಾಡಿ ಫೀಲ್ ಬರುತ್ತೆ ಅಂದರೆ ಕೆಲಸ ಮಾಡಿಸಿ. ಥ್ಯಾಂಕ್ ಯು. ಇದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಬಟನನ್ನು ಮರೆಯಬೇಕು, ಸಪೋರ್ಟ್ ಮಾಡಿ.